ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನೆ ಕೇಳ್ತಿರೋದು ಅದು ರಾಧಿಕಾ ಲವ್. ಏನು? ನೀನ್ ಅನ್ಕೊಂಡಿರೋ ತರ ಲವ್ ಅಲ್ಲಮ್ಮ, ಅದು ಸ್ನೇಹದಲ್ಲೂ ಒಂದು ಪ್ರೀತಿ ಇರುತ್ತಲ್ವಾ, ಅದು ಅಂತ ಹೇಳಕ್ ಬಂದೆ. ಹೌದು, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂತಾನೆ ಈ ರೀತಿ ಕಪ್ ಡಿಸೈನ್ ಮಾಡ್ತಿದ್ದೆ. ಹೌದು ರಾಧಿಕಾ, ನೀ ನನ್ ಕ್ಯೂಟ್ ಲವ್ ಬೆಸ್ಟ್ ಫ್ರೆಂಡ್ ಅಂಡ್ ಮೋಸ್ಟ್ ಕೇರಿಂಗ್ ಪರ್ಸನ್ ಅಲ್ವಾ, ಅದಕ್ಕೆ ನಾನು ಇದೇ ತರ ಡಿಸೈನ್ ಮಾಡಿಸಿದ್ದು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ರಾಧಿಕಾ, ಸೀರಿಯಸ್ಲಿ. ಅದಿರ್ಲಿ ರಾಧಿಕಾ, ನಿನ್ ಗಿಫ್ಟ್ ಇಷ್ಟ ಆಯ್ತಾ? ಫ್ರೆಂಡ್ಶಿಪ್ ದೃಷ್ಟಿಯಿಂದ ನೋಡಿದ್ರೆ ಇದ್ ನನಗೆ ತುಂಬಾ ಇಷ್ಟ ಆಯ್ತು. ಚಿರು ಯಾಕಿನ್ನೂ ನನಗೆ ಕಾಲ್ ಮಾಡಿಲ್ಲ, ನನ್ನ ನೋಡಕ್ಕೆ ಯಾಕಿನ್ನೂ ಬಂದಿಲ್ಲ. ನೆನ್ನೆ ರಮ್ಯನ್ ವಿಷಯದಲ್ಲಿ ಎಷ್ಟೆಲ್ಲ ಆಗಿದೆ, ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ಅವನು ಸೀದಾ ಅಲ್ಲಿಗೆ ಬಂದ್ಬಿಡ್ತಾ ಇದ್ದ. ಚಿರು ಹಾಗೆ ಮಾಡಿಲ್ಲ ಅಂತಂದ್ರೆ ಏನರ್ಥ? ನಾನೇ ಅವನಿಗೊಂದು ಕಾಲ್ ಮಾಡ್ತೀನಿ. ರಾಧಿಕಾ ಚಿರು ಒಟ್ಟಿಗೆ ಹೋಗಿದ್ದಾಗ ತಾನೆ ಈ ದುರ್ಘಟನೆ ನಡೆದಿರೋದು. ಒಂದ್ ವೇಳೆ ರಾಧಿಕಾಗೂ ಚಿರುಗೂ ಜಾತಕ ಏನಾದ್ರೂ ಹೊಂದಾಣಿಕೆ ಆಗ್ತಿಲ್ವೇನೋ ಅಂತ ಒಂದು ಅನುಮಾನ. ಏನಾಯ್ತು ಇವನ್ಗೆ? ನನಗೇನಾದ್ರೂ ಸ್ವಲ್ಪ ಜ್ವರ ಅಥವಾ ಹುಷಾರಿಲ್ಲ ಅಂದ್ರೆ ಸಾಕು ಮನೆಗೆ ಓಡೋಡ್ ಬಂದು ನೋಡ್ತಾ ಇದ್ದ. ಆದ್ರೆ ಈಗ ಇಷ್ಟೆಲ್ಲ ಆಗಿದೆ, ಅವನಿಗೆ ಎಲ್ಲಾನು ಗೊತ್ತು. ನಾನೇ ಫೋನ್ ಮಾಡಿದ್ರು ಅವನ್ ಬಂದು ನೋಡ್ತಾ ಇಲ್ವಲ್ಲ. ಇಷ್ಟು ದಿನದಲ್ಲಿ ಚಿರು ನನಗೆ ಯಾವತ್ತೂ ಈ ರೀತಿ ಮಾಡ್ದವನೇ ಅಲ್ಲ. ಅಂಕಲ್ಗೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ ರಾಧಿಕಾ. ಹಲೋ ಅಂಕಲ್. ಸಾರಿ ರಾಧಿಕಾ, ನಿನ್ನ ಡಿಸ್ಚಾರ್ಜ್ ಆದ ಕೂಡಲೇ ನಾನೇ ಬಂದು ನಿನ್ನ ನೋಡೋಣ ಅಂದ್ಕೊಂಡಿದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಹೇಗಿದೆಯಮ್ಮ ಈಗ? ಪರವಾಗಿಲ್ಲ ಅಂಕಲ್, ಸುಧಾರಿಸ್ಕೊತಾ ಇದ್ದೀನಿ. ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ತಗೋತಿದ್ಯಾ ತಾನೆ? ತಗೋತಿದ್ದೀನಿ ಅಂಕಲ್. ನೀನು ಆದಷ್ಟು ಬೇಗ ಹುಷಾರಾಗಿ ನನ್ನ ಮುಂದೆ ಬಂದು ನಿಂತ್ಕೋಬೇಕಮ್ಮ, ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೀನು ನನ್ನ ಮಗನ ಜೊತೆ ಸುಖವಾಗಿ ಸಂಸಾರ ಮಾಡಬೇಕಮ್ಮ. ಅದೇನಮ್ಮ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಳ್ಳೋದು. ನಿನಗೆ ಆಕ್ಸಿಡೆಂಟ್ ಆಗಿ ನೀನು ಬೆಡ್ ಮೇಲೆ ಮಲಗಿದ ಮೇಲಿಂದ ನನ್ನ ಮಗ ತುಂಬ ಸೊರಗೋಗ್ಬಿಟ್ಟಿದ್ದಾನಮ್ಮ. ನೋಡು,
ಅವನ್ನ ಮತ್ತೆ ಮೊದಲನ ಚಿರು ಥರ ಮಾಡೋದು ನಿನ್ನಿಂದ ಮಾತ್ರ ಸಾಧ್ಯ. ಎಲ್ಲ ನಿನ್ನ ಕೈಲಿದೆಯಮ್ಮ. ಅಂಕಲ್, ಚಿರು ಮನೇಲಿದ್ದಾನಾ? ಅಯ್ಯಯ್ಯೋ, ಮನೇಲಿದ್ದಾನೆ ಅಂತ ಹೇಳಿದ್ರೆ ಚಿರು ಮನೇಲಿ ಇದ್ಕೊಂಡೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನಲ್ಲ ಅಂತ ಅವಳ ಮನಸ್ಸಿಗೆ ಬೇಜಾರಾಗುತ್ತೆ. ಈಗ ಏನು ಹೇಳಿ ಮ್ಯಾನೇಜ್ ಮಾಡಲಿ? ಹಲೋ ಹಲೋ ಅಂಕಲ್. ರಾಧಿಕಾ, ಇರಮ್ಮ, ಅವನೆಲ್ಲಿದ್ದಾನೆ ಅಂತ ನೋಡ್ತೀನಿ. ಹಾಂ. ಚಿರು, ರಾಧಿಕಾ ಜೊತೆ ಮಾತಾಡು. ಇಲ್ಲ ಬೇಡಪ್ಪ. ನೋಡು, ನಾನೀಗ ಸ್ಪೀಕರ್ ಆನ್ ಮಾಡ್ತೀನಿ, ನೀನು ಮಾತಾಡ್ಬೇಕಷ್ಟೇ. ಅಪ್ಪ ಬೇಡ ಬೇಡ. ರಾಧಿಕಾ, ಅಂಕಲ್, ನನಗೆ ಪ್ರಜ್ಞೆ ಬಂದಾಗ್ಲಿಂದಾನು ಚಿರು ಹತ್ರ ಮಾತಾಡಬೇಕು ಅಂತ ನಾನು ಹಂಬಲಿಸ್ತಾ ಇದ್ದೀನಿ. ಆದರೆ ಅವ್ನು ನನ್ನ ಕಾಲ್ಸ್ನೇ ರಿಸೀವ್ ಮಾಡ್ತಾ ಇಲ್ಲ. ನಾನು ಈಗಲೇ ಅವನ್ನ ನೋಡಬೇಕು ಅಂಕಲ್, ಆಗಲೇ ನನಗೆ ಸಮಾಧಾನ ಆಗೋದು. ಸಾರಿ ಅಂಕಲ್, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ದೇಹದ ಆರೋಗ್ಯ ಸರಿಯಿಲ್ಲ ಅಂದಾಗ ಮನ್ಸಿಷ್ಟಪಟ್ಟವ್ರನ್ನ ಹುಡುಕ್ತಾ ಇರುತ್ತೆ. ಅವ್ನು ನನ್ನ ಜೊತೆ ಮಾತಾಡದೆ ಇರೋದಕ್ಕೆ ನನ್ನ ದೇಹಕ್ಕಿಂತ ನನ್ನ ಮನ್ಸಿಗೆ ಜಾಸ್ತಿ ಗಾಯ ಆಗಿದೆಯೇನೋ ಅನ್ನಿಸ್ತಿದೆ. ದಯವಿಟ್ಟು ಅವನಲ್ಲಿದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳ್ತೀರಾ ಅಂಕಲ್? ರಾಧಿಕಾ, ಇರಮ್ಮ, ಅವನು ರೂಮಲ್ಲಿದ್ದಾನಂತ ನೋಡ್ತೀನಿ. ಚಿರು, ಪ್ಲೀಸ್ ಮಾತಾಡೋ. ಬೇಡಪ್ಪ, ನನ್ನ ಮಾತು ಕೇಳಪ್ಪ. ಚೆನ್ನೈಗೆ ಹೋಗಿದ್ದಾನೆ ಅಂತ ಹೇಳ್ಬಿಡು. ಪ್ಲೀಸ್ ಮಾತಾಡೋ. ಇಲ್ಲಪ್ಪ, ನಾನು ಮಾತಾಡಲ್ಲ. ಹಲೋ ಹಲೋ ಅಂಕಲ್, ಲೈನಲ್ಲಿದ್ದೀರಾ? ಹಲೋ. ರಾಧಿಕಾ, ಲೈನಲ್ಲಿ ಇದ್ದೀನಿ. ಅದು ಪ್ರಜ್ವಲ ಹತ್ರ ಚಿರು ಬಗ್ಗೆ ಕೇಳಿದೆ. ಅವನು ಮನೇಲಿ ಇಲ್ವಂತೆ. ಅದೇನೋ ಬಿಸ್ನೆಸ್ ವಿಷಯಕ್ಕೆ ಚೆನ್ನೈಗೆ ಹೋಗಿದ್ದಾನಮ್ಮ. ಸರಿ ಅಂಕಲ್, ಅವ್ನು ನಿಮಗೇನಾದ್ರೂ ಕಾಲ್ ಮಾಡಿದ್ರೆ ಪ್ಲೀಸ್ ನನಗೆ ಕಾಲ್ ಮಾಡಕ್ ಹೇಳ್ತೀರಾ? ಖಂಡಿತ ಹೇಳ್ತೀನಮ್ಮ. ನೋಡು, ನೀನು ಯಾವುದೇ ವಿಷಯದ ಬಗ್ಗೆನೂ ಯೋಚನೆ ಮಾಡದೆ ರೆಸ್ಟ್ ತಗೋ. ಇನ್ನು ಅರ್ಧ ಗಂಟೆಯಲ್ಲಿ ಅವನು ನಿನಗೆ ಕಾಲ್ ಮಾಡ್ತಾನೆ. ನೀನು ಅರ್ಜೆಂಟಾಗಿ ರಾಧಿಕಾಗೆ ಕಾಲ್ ಮಾಡು ಅಂತ ನಾನು ಅವನಿಗೆ ಮೆಸೇಜ್ ಹಾಕಿರ್ತೀನಿ ರಾಧಿಕಾ. ಸರಿ.